ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಹೆಯಲ್ಲಿರೋ ದೇವಿಗೆ ಬಳೆ ಮತ್ತು ಗೆಜ್ಜೆನ ಹುಡುಕಿ ತಂದು ಹಾಗೆ ಅಭಿಷೇಕ ಮಾಡಿದರೆ ಆ ಮಗುಗೆ ಹೇಗೆ ಹುಷಾರು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ತಾನೇ ಸಿಗುತ್ತೆ. ನಿಜವಾಗ್ಲೂ ಗೊತ್ತಿಲ್ವಾ? ಆ ರಾಕ್ಷಸಿ ನೀವು ಪೂಜೆ ಮಾಡೋಳ್ ಬಳೆ ಗೆಜ್ಜೆ ಮೂರ್ತಿನೆಲ್ಲ ತಗೊಂಡು ಹೋಗ್ಬಿಟ್ಲಂತೆ. ಮೂರ್ತಿನ ನೆಲಕ್ಕೆ ಇಟ್ಬಿಟ್ಲಂತೆ. ಗೊತ್ತಿಲ್ವಾ? ಹೋಗ್ಲಿ ಬಿಡಿ. ಬಳೆ ಗೆಜ್ಜೆ ಎಲ್ಲಿದೆ ಅಂತ ಆದ್ರೂ ಗೊತ್ತಿದ್ಯಾ? ಅದೆಲ್ಲ ಕಟ್ಟುಕತೆ ಕಣವ, ನಿನ್ ನಂಬಕ್ ಹೋಗ್ಬೇಡ. ಅಣ್ಣ, ಆ ಗುಹೆಲಿರೋಳ ಬಳೆ ಗೆಜ್ಜೆ ಎಲ್ಲೋ ಇದೆ ಅಂತ ಹೇಳ್ತಾರಲ್ಲ, ಅದೆಲ್ಲಿದೆ ಅಂತ ಏನಾದ್ರೂ ಗೊತ್ತಾ? ಗೊತ್ತಿದ್ರೆ ಏನಾದ್ರೂ ಹೇಳಿ ಅಣ್ಣ. ಅಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲಲ್ಲ ಮ್ಯಾ. ಏ ದುರ್ಗಾ, ಏನೇ ಇದೆಲ್ಲ? ಅಲ್ಲ, ಅದ್ಯಾವುದೋ ಕಥೆಗೂ ಆ ಮಗು ಹುಷಾರಾಗೋದಿಕ್ಕೂ ಏನೇ ಸಂಬಂಧ? ನೋಡು, ಮಾಡೋದಾದ್ರೆ ಏನಾದ್ರೂ ಉಪಯೋಗಕ್ಕೆ ಬರುವಂಥದ್ದನ್ನ ಮಾಡು. ಅದ್ ಬಿಟ್ಟು ಅದ್ ಸಾವಿರಾರು ವರ್ಷಗಳಿಂದ ಕಳೆದು ಹೋಗಿದ್ದನ್ನ ನೀನ್ ಏನೇ ಹುಡುಕ್ತೀಯ ಕರ್ಮ? ಚಿಕ್ಕಮ್ಮ, ಅದು ಹಾಗಲ್ಲ. ಅದು ಚಿಕ್ಕಪ್ಪ, ಚಿಕ್ಕಪ್ಪ, ನಿಮ್ಗೆ ದುರ್ಗಾಪುರದ ಹಿನ್ನೆಲೆ ಗೊತ್ತಲ್ವಾ? ಅದೇ ರಾಕ್ಷಸಿ ಬಂದಿದ್ದು, ರಾಜ, ಅಕ್ಕ, ತಂಗಿ, ಆ ದೇವಿ ರಕ್ಷಕರೆಲ್ಲ ಸೇರ್ಕೊಂಡು ರಾಕ್ಷಸಿನ ಎದುರಿಸಿದ್ದು. ಈ ಕತೆ ಇವಳಿಗೆ ಇದ್ದಕ್ಕಿದ್ದಾಗೆ ಹೇಗೆ ಗೊತ್ತಾಯ್ತು? ದುರ್ಗಾ, ನೀವೊಂದು ನಿಮಿಷ ನನ್ನ ಜೊತೆ ಬಾಮ್ಮ. ಎಲ್ಲಿ ಚಿಕ್ಕಪ್ಪ? ಬಾ, ಹೇಳ್ತೀನಿ. ಬಾಯ್ಲಿ. ಅಯ್ಯ ಅಯ್ಯ ರೇ 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 ಏ ಕರ್ಮ, ಇವ್ರು ಇವಾಗ ಅವಳನ್ನೆಲ್ಲಿ ಕರ್ಕೊಂಡು ಹೋದ್ರು? ಡಾಕ್ಟರ್ ಗೀತಾ, ಮಿಸ್ಟರ್ ಶರತ್, ಇದೊಂಥರ ವಿಯರ್ಡ್ ಕೇಸ್. ವೈಟಲ್ ಸೆನ್ಸ್ ಚೆಕ್ ಮಾಡಿದ್ದೀನಿ, ಅದರಲ್ಲಿ ಏನು ತೊಂದರೆ ಕಾಣಿಸ್ತಾ ಇಲ್ಲ. CT ಬ್ರೈನ್ ಸಹ ಮಾಡಿದ್ದೀವಿ, ಅದರಲ್ಲೂ ಸಹ ಇಂಟರ್ನಲ್ ಬ್ಲೀಡಿಂಗ್ ಆಗಲಿ ಕ್ಲಾಟಿಂಗ್ ಆಗಲಿ ಏನು ಕಾಣಿಸ್ತಾ ಇಲ್ಲ. ಸೊ ಏನು ಪ್ರಜ್ಞೆ ಬರ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್, ನೀವೇ ಗೊತ್ತಾಗ್ತಿಲ್ಲ ಅಂದ್ರೆ ಹೇಗೆ? ಅಲ್ಲ, ಅವಳೆಲ್ಲಾದ್ರೂ ಫರ್ದರ್ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ಬೇಕಾ ಹೇಳಿ? ಎಲ್ಲಾದ್ರೂ ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಐ ವಿಲ್ ಟೇಕ್ ಹರ್. ನೋ ಶರತ್, ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಅದರಿಂದ ಅವಳಿಗೆ ಪ್ರಜ್ಞೆ ಬರಬೇಕು. ವೆಯ್ಟ್ ಮಾಡೋಣ. ಮೈ ಗಾಡ್, ಏನು ಮಾಡೋದೀಗ? ಪ್ಯಾನಿಕ್ ಆಗಬೇಡಿ. ಆ್ಯಸ್ ಆಫ್ ನೌ ನಮ್ಮ ಕೈಲಿ ಏನೂ ಇಲ್ಲ. ಸದ್ಯಕ್ಕೆ ನಾನೀಗ ಅವಳಿಗೆ ಮೆಡಿಕೇಶನ್ ಕೊಟ್ಟಿದ್ದೀನಿ, ಅದರಿಂದ ಎಚ್ಚರ ಆದರೂ ಆಗ್ಬೋದು. ವೆಯ್ಟ್ ಮಾಡೋಣ ಶರತ್. ಏನಾದರೂ ಇದ್ರೆ ಫೋನ್ ಮಾಡಿ ನಾನು ಬರ್ತೀನಿ, ಓಕೆನಾ? ಯಾರು ಹುಡುಕಕ್ಕಾಗದೇ ಇರೋ ಗೆಜ್ಜೆ ಬಳೆನ ನಾನೇಗ್ ಹುಡುಕ್ಲಿ? ಅದು ಇಂಥ ಜಾಗದಲ್ಲಿ. ಮೊದಲೆಲ್ಲ ನೀನು ನನ್ನ ಮಗಳ ಮೇಲೆ ತೋರಿಸ್ತಿದ್ದ ಕಾಳಜಿನ ನೋಡಿ
ಇದು ಯಾವ ಜನ್ಮದ ಬಂದಾನೋ ಅಂತ ಅನ್ಕೋತಾ ಇದ್ದೆ. ಆದರೆ ಇದೇ ಜನ್ಮದಲ್ಲಿ ನಿನಗೆ ಮತ್ತು ನನ್ನ ಮಗಳಿಗೆ ಇಷ್ಟು ಹತ್ತಿರವಾದ ಸಂಬಂಧ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಚಿಕ್ಕಮ್ಮಂದ್ರಿಗೆ ತಮ್ಮ ಅಕ್ಕನ ಮಕ್ಳ ಮೇಲೆ ತಮ್ಮ ಮಕ್ಕಳು ಅಷ್ಟೇ ಪ್ರೀತಿ ಇರತ್ತಂತೆ. ನಿನ್ನ ನೋಡಿ ಹೌದು ಅನ್ನಿಸ್ತಾ ಇದೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಪುಟ್ ಮೇಡಮ್ಗೋಸ್ಕರ ನನ್ನ ಬಳೆ ಮತ್ತು ಗೆಜ್ಜೆನ ಹುಡುಕ್ಲೇಬೇಕು. ಆದರೆ ದುರ್ಗಾ, ಇಷ್ಟು ದೊಡ್ಡ ಜಾಗದಲ್ಲಿ ಬಳೆ ಮತ್ತು ಗೆಜ್ಜೆನ ಹೇಗೆ ಹುಡುಕ್ತೀಯಾ? ಎಲ್ಲಿ ಅಂತ ಹುಡುಕ್ತೀಯಾ? ಎಲ್ಲಾದರೂ ಬಚ್ಚಿಟ್ಟಿರ್ಬೋದಾ? ದುರ್ಗಾಪುರಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಈ ಶರತ್ ಎಷ್ಟು ಈಸಿಯಾಗಿ ಬೇಡ ಅಂತ ಹೇಳ್ಬಿಟ್ರು. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಕೆಲವೊಂದ್ಸಲಿ ಕೋಪ ಯಾರ ಮೇಲೆ ಇರ್ತಲ್ಲ ಅವ್ರ ಮೇಲೆ ತೋರಿಸ್ಕೊಳಕ್ ಆಗದೆ ಇದ್ದಾಗ ಹೀಗೆ ಮಾಡ್ಬೇಕಾಗತ್ತೆ. ತರುಣ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಕೂಲ್ ಕೂಲ್ ಮಾಯಾ. ಆಕ್ಚುಲಿ ನಾನು ಅದೇ ಕೇಳಬೇಕು ಅನ್ಕೊಂಡಿದ್ದೆ. ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ? ನೀನೇ ನೀ ಫ್ಯಾಮಿಲಿ ಸೇರಿದವಳ? ಜಸ್ಟ್ ಸ್ಟಾಪ್ ಇಟ್. ಅರೇ ಮಾಯಾ, ನೀನು ದುರ್ಗಾಪುರಕ್ಕೆ ಹೋಗಕ್ಕೆ ಆಗಿಲ್ಲ ಅಂತ ಇಷ್ಟು ಕೋಪ ಮಾಡ್ಕೊಂತಿದ್ಯಾ ನಿಜ. ಬಟ್ ನೀನೇ ಕೂಲಾಗಿ ಕೂತ್ಕೊಂಡು ಒಂದ್ಸಲಿ ಯೋಚನೆ ಮಾಡು. ಹೋದಲ್ಲ ನೀನು ಯಾಕೆ ಕರ್ಕೊಂಡು ಹೋಗ್ಬೇಕು? ನೀನೇ ನೀ ಫ್ಯಾಮಿಲಿಗೆ ಸೇರಿದವಳ? ತರುಣ್, ಯು ಆರ್ ಕ್ರಾಸಿಂಗ್ ಆಲ್ ಯೋರ್ ಲಿಮಿಟ್ಸ್. ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಅರೇ ಮಾಯಾ, ಇಟ್ ಇಸ್ ಮೈ ಬಿಸ್ನೆಸ್. ಈ ಫ್ಯಾಮಿಲಿ ರಿಲೇಟೆಡ್ ಏನೇ ಆದರೂ ಅದು ನನ್ನ ಬಿಸ್ನೆಸ್. ಮಾಯಾ, ನೀನೊಂಥರ ಏಲಕ್ಕಿ ಇದ್ದಂಗೆ. ಟೇಸ್ಟಿ ಬಿರಿಯಾನಿ ತಿನ್ಬೇಕಾದ್ರೆ ಏಲಕ್ಕಿ ಸಿಕ್ಕರೆ ತೆಗೆದು ಸೈಡಿಗೆ ಇರ್ತೀವಿ ನೋಡು, ಅದೇ ಥರ ಯಾವುದೇ ಇಂಪಾರ್ಟೆಂಟ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ರು ನಿನ್ನನ್ನು ತೆಗೆದು ಸೈಡಿಗೆ ಇಡೋದು. ಬಿಕಾಸ್ ಯು ಆರ್ ಆಫ್ ನೋ ಯೂಸ್. ಶರತ್ನ ಮದುವೆ ಆಗಿ ಇತ್ತಂಗೆ ಅಮ್ಮ ಆಗ್ತಿದ್ರೆ ಏನೋ ಒಂದು ಮಾತು, ಬಟ್ ನಿನ್ನ ಕೈಲಲ್ಲಿ ಅದನ್ನೂ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಫ್ಯಾಮಿಲಿಯಲ್ಲಿ ನಿನ್ನನ್ನು ಯಾರು ಇಷ್ಟಪಡಲ್ಲ. ಮೇ ಬಿ ನೀನೊಂದು ಮಾತು ಮರ್ತಿದ್ಯಾ. ನೋ ಪ್ರಾಬ್ಲಮ್, ಐ ವಿಲ್ ರಿಮೈಂಡ್ ಯು. ನೀನು ಯಾರು ಅಲ್ಲ ಈ ಫ್ಯಾಮಿಲಿಗೆ. ಯು ಆರ್ ನೋ ಒನ್. ಆದರೆ ನಾನು ಈ ಮನೆ ಮಗ. ಎಲ್ಲರ ಹತ್ರ ಬಿಹೇವ್ ಮಾಡಿದಾಗ ನನ್ನ ಹತ್ರನೂ ಮಾಡ್ಬೋದು ಅಂತ ಅನ್ಕೋಬೇಡ. ಸ್ಟೇ ಇನ್ ಯೋರ್ ಲಿಮಿಟ್ಸ್.